ಅದು ಗೋದಾವರಿ ಜಿಲ್ಲೆಯಲ್ಲಿ ಇರುವ ಒಂದು ಅಂದವಾದ ಗ್ರಾಮ ರಾಮಪುರ. ಆ ರಾಮಪುರದಲ್ಲಿ ವಿಶ್ವನಾಥನ್ ಅನ್ನುವ ದೊಡ್ಡ ಶ್ರೀಮಂತ ಒಬ್ಬ ಇದ್ದ. ಅವನತ್ರ ಆಸ್ತಿ ಪಾಸ್ತಿ ಹಣ ತುಂಬಾನೇ ಇತ್ತು. ಅವನಿಗೂ ಅವನ ಹೆಂಡತಿ ಗೌರಮ್ಮನಿಗೂ ಇನ್ನೂ ಮಕ್ಕಳೇ ಇಲ್ಲ. ಗೌರಮ್ಮನಿಗೆ ಲೋಕದ ಜ್ಞಾನ ಸ್ವಲ್ಪನೂ ಇಲ್ಲ, ನನಗ್ ಮಾತ್ರನೇ ಎಲ್ಲ ಜ್ಞಾನನೂ ಇರೋದು, ನಾನೇ ಬುದ್ಧಿವಂತ ಅಂತ ವಿಶ್ವನಾಥಮ್ ಅಂದ್ಕೊಂಡು ಗೌರಮ್ಮನ ಯಾವಾಗ್ಲೂ ಬೈತಾನೇ ಇದ್ದ. ಒಂದಿನ ಬೆಳಗ್ಗೆ ಮನೆ ವರಾಂಡದಲ್ಲಿ ಕೂತ್ಕೊಂಡು ವಿಶ್ವನಾಥನ್ ನ್ಯೂಸ್ ಪೇಪರ್ನ ಓದ್ತಾ ಇದ್ದ. ಆವಾಗ್ಲೇ ಗೌರಿ ಮಾರ್ಕೆಟ್ಗೆ ಹೋಗಿ ತರಕಾರಿಗಳನ್ನ ತಗೊಂಡು ಮನೆಗ್ ಬಂದ್ಲು. ಅವಳ ಮುಖದಲ್ಲಿ ಆಯಾಸ ಕಾಣಿಸ್ತಾ ಇದ್ರು ಕೂಡ ಗಂಡನಿಗೆ ಕಾಫಿ ಕೊಡ್ಬೇಕು ಅನ್ನುವ ಯೋಚನೆನೂ ಇತ್ತು. ಏನೇ ಗೌರಿ, ಮಾರ್ಕೆಟಿಗೆ ಹೋಗಿ ಬರ್ಲಿಕ್ಕೆ ಇಷ್ಟೊತ್ತಾ? ಮೊದ್ಲೇ ಊರಲ್ಲಿ ಬಿಸಿಲು ಜಾಸ್ತಿ ಇದೆ. ಹೋಗಿ ಇಷ್ಟೊತ್ತಾಯ್ತಲ್ವಾ, ಏನ್ ತಗೊಂಬಂದೆ? ರೀ, ಮಾರ್ಕೆಟಲ್ಲಿ ಇವತ್ತು ಬೆಂಡೆಕಾಯಿ ಈರುಳ್ಳಿ ಎಲ್ಲನೂ ಚೆನ್ನಾಗಿತ್ತು ರೀ. ಬೆಂಡೆಕಾಯಿ ಚೆನ್ನಾಗಿತ್ತು ಅಂತ ಚರ್ಚೆ ಮಾಡಿ ತಂದಿದ್ದೀನಿ. ಅದನ್ನು ಕೇಳಿ ವಿಶ್ವನಾಥನ್, ಏನು ಚರ್ಚೆ ಮಾಡಿ ತಗೊಂಡಿದ್ದೀಯಾ? ನಿನ್ಗೆ ಚರ್ಚೆ ಮಾಡಕ್ಕೂ ಗೊತ್ತಾ? ಸರಿ, ಈರುಳ್ಳಿ ಕೆಜಿ ಎಷ್ಟು ತಗೊಂಡೆ? 1 ಕೆಜಿಗೆ 2 ರೂಪಾಯಿ ಅಂತ ಹೇಳಿದ್ರು ರೀ. ನಾನು ಚರ್ಚೆ ಮಾಡಿದಾಗ 1 ರೂಪಾಯಿಗೆ ಕೊಟ್ರು. ಅದನ್ನು ಕೇಳಿ ಅವನು ಕೋಪದಿಂದ, ಅಯ್ಯೋ ಹುಚ್ಚಿ, 1 ರೂಪಾಯಿ ಅಂತ ಹೇಳಿದ್ರಾ? ನೆನ್ನೆನೆ ಪಕ್ಕದ ಬೀದಿಯಲ್ಲಿ ವಿಶ್ವನಾಥ 1 ಕೆಜಿ ಈರುಳ್ಳಿಗೆ 1 ರೂಪಾಯಿ ಅಂತ ಮಾರಾಟ ಮಾಡ್ತಿದ್ದ. ನೀನು 1 ರೂಪಾಯಿ ಕಳ್ಕೊಂಡಿದೀಯಾ. ಆ 1 ರೂಪಾಯಿಗೆ ಎಷ್ಟೊಂದು ಬೆಲೆ ಇದೆ ಅಂತ ನಿನಗೆ ಗೊತ್ತಾ? ನಿನಗೆ ಏನೂ ಅರ್ಥ ಆಗಲ್ಲ. ಗೌರಿ ತುಂಬಾ ಬೇಜಾರಿಂದ, ಏನೋ ರೀ, ಆ ಸುಬ್ಬಯ್ಯ ಮಾರಾಟ ಮಾಡಿದ ಈರುಳ್ಳಿ ಹಾಳಾಗಿದೆ, ಆದ್ರೆ ಇದು ಚೆನ್ನಾಗಿದೆ ರೀ. ಚೆನ್ನಾಗಿ ಇಲ್ದೇ ಇರೋದ್ನ ತೆಗೆದು ಬಿಸಾಕಿ ಚೆನ್ನಾಗಿರೋದ್ನ ಎರ್ಕೊಂಡ್ ಬರ್ಬೇಕು. ಅಯ್ಯೋ ದೇವ್ರೆ, ನಿನ್ನ ಬುದ್ಧಿವಂತಿಕೆನ ನೋಡಿದ್ರೆ ನನಗೇನೆ ನಾಚಿಕೆ ಆಗ್ತಾ ಇದೆ. ಆ ದೇವ್ರು ನನಗೆ ಮಕ್ಳು ಕೊಟ್ಟಿಲ್ಲ. ಒಳ್ಳೆ ಬುದ್ಧಿವಂತಿಕೆ ಇರುವ ಹೆಂಡತಿನ ಕೊಡ್ತಾರೆ ಅಂದ್ರೆ ಈ ರೀತಿ ಹೆಂಡತಿನ ಕೊಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ಕಾಲಕ್ಕೆ ಮನೆ ಜವಾಬ್ದಾರಿನ ನಾನೇ ನೋಡ್ಕೊಳ್ಳೋದು? ಯಾಕೆ ರೀ ಹಾಗೆಲ್ಲ ಹೇಳ್ತಾ ಇದ್ದೀರಾ? ನಾನು ಓದಿಲ್ಲ, ಲೆಕ್ಕ ಗೊತ್ತಿಲ್ಲ, ತರಕಾರಿ ತಗೊಳಕ್ಕೆ ಕೂಡ ನನಗೆ ಸರಿಯಾಗಿ ಗೊತ್ತಾಗಲ್ವ ರೀ. ಅದೆಲ್ಲ ಇದ್ರೆ ಸರಿಯಾಗಲ್ಲ ಗೌರಿ. ನಾಳೆನೆ ನನ್ಗೇನಾದ್ರೂ ಆಗಿ ನಾನು ಸತ್ತೋದ್ರೆ ಆಮೇಲೆ ನಿನ್ನ ಅಮಾಯಕತ್ವ ನೋಡಿ ಈ ಊರಿನ ಜನರು ನಿನ್ನ ಮೋಸ ಮಾಡ್ತಾರೆ. ಅವಾಗ ಇರುವ ಆಸ್ತಿನೆಲ್ಲ ಕಳ್ಕೊತೀಯ. ಸರಿ ಹೋಗು, ಹೋಗಿ ಕಾಫಿ ತಗೊಂಬಾ. ಪಾಪ ಗೌರಿ ಅಳುತ್ತಾ ಅಲ್ಲಿಂದ ಮನೆಯೊಳಗಡೆ ಹೋದ್ಲು. ವಿಶ್ವನಾಥನ್ ಅವನ್ ಮಾತ್ರ ತುಂಬಾ ಬುದ್ಧಿವಂತ ಹಾಗಂತ ಅನ್ಕೊಂಡಿದ್ರಿಂದ ಗೌರಿ ಕಣ್ಣಲ್ಲಿ ಬಂದ ಕಣ್ಣೀರ್ ನೋಡಿ ಅವನಿಗೆ ಬೇಜಾರಾಗ್ಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೆಲವು ದಿನಗಳ ನಂತರ ಆ ಊರಿಗೆ ಒಬ್ರು ಸ್ವಾಮೀಜಿ ಬಂದ್ರು. ಅವ್ರಿಗೆ ತುಂಬಾನೇ ಮಹಿಮೆಗಳು ಇದೆ, ಮಣ್ಣನ್ನ ಕೂಡ ಅವರು ಚಿನ್ನವಾಗಿ ಬದಲಾಯಿಸ್ತಾರೆ ಅಂತ ಊರಿನಲ್ಲಿ ಎಲ್ರೂ ಮಾತಾಡ್ತಿದ್ರು. ಅದನ್ನ ಕೇಳಿಸ್ಕೊಂಡ ವಿಶ್ವನಾಥ ಆ ಸ್ವಾಮೀಜಿಯನ್ನ ನೋಡೋದಕ್ಕೋಸ್ಕರ ಹೋದ. ಆವಾಗ ಸ್ವಾಮೀಜಿ ಕಣ್ ಮುಚ್ಕೊಂಡೆ ಗಂಭೀರವಾಗಿ ಹೇಳಿದ್ರು, ಓ ವಿಶ್ವನಾಥ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಉತ್ತಮ ಭವಿಷ್ಯ ಇದೆ, ಆದರೆ ಅದರಲ್ಲೊಂದು ಲೋಪ ಇದೆ. ವಿಶ್ವನಾಥ ಆಶ್ಚರ್ಯದಿಂದ, ಸ್ವಾಮಿ, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ನಾನು ಬರಕ್ಕೆ ಮುಂಚೆನೆ ನನ್ ಯಾರು ಅಂತ ಗೊತ್ತಾಯ್ತಾ? ನಿಜವಾಗ್ಲೂ ನಿಮಗೆ ಮಹಿಮೆ ಇದೆ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲದೆ ಹೋಗುತ್ತಾ? ಇಲ್ಲಿ ನೋಡಪ್ಪ, ನಿನಗೆ ಮಕ್ಕಳಿಲ್ಲ, ಆದರೆ ನೀನು ನಿನಗೆ ತುಂಬಾ ಆಸ್ತಿ ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀಯಾ. ನಿಜಾನಾ? ನಿನ್ನ ಭವಿಷ್ಯದ ಬಗ್ಗೆ ಹೇಳುವುದು ಸರಿನಾ? ಹೌದು ಸ್ವಾಮಿ, ಹೌದು, ನೀವು ಹೇಳೋದು ನಿಜವಾದ ಸತ್ಯ. ನನಗೆ ಹಣ ಬೇಕು, ದಯವಿಟ್ಟು ಹಣ ಕೊಡಿ. ಹಾಗೇ ಆಗಲಿ, ತಥಾಸ್ತು. ನನ್ನ ಬಳಿ ಹಿಮಾಲಯದಿಂದ ತೆಗೆದುಕೊಂಡು ಬಂದಂತಹ ಲಕ್ಷ್ಮಿಯ ಯಂತ್ರ ಇದೆ, ಅದನ್ನು ನಿನಗೋಸ್ಕರ ಕೊಡ್ತೀನಿ. ನಿನ್ನ ಮನೆಯಲ್ಲಿರುವ ಕಬ್ಬಿಣ ಕೂಡ ಚಿನ್ನ ಆಗುತ್ತೆ. ಇದನ್ನು ನೀನು ತೆಗೆದುಕೊಂಡು ಹೋಗು. ವಿಶ್ವನಾಥ ಆಶ್ಚರ್ಯದಿಂದ, ಸ್ವಾಮಿ ನಿಜವಾಗ್ಲಾ? ಹಾಗಾದ್ರೆ ಆ ಯಂತ್ರವನ್ನು ನನಗೆ ಕೊಡಿ. ನಿಮಗೆ ಎಷ್ಟು ದಕ್ಷಿಣೆ ಬೇಕು ಅಂತ ಹೇಳಿ, ನಾನು ಖಂಡಿತವಾಗಿ ಕೊಡ್ತೀನಿ. ನೋಡಪ್ಪ, ಇದನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ, ಆದರೆ ಇದನ್ನು ತಯಾರಿಸಲು ತುಂಬಾ ಹಣ ಬೇಕಾಗುತ್ತೆ. ಇದನ್ನು ತಯಾರಿಸಲು ತುಂಬಾ ಗಿಡಮೂಲಿಕೆಗಳು ಬೇಕಾಗಿತ್ತು. ನೀನು ಕೇವಲ 10,000 ಕೊಟ್ರೆ ಇದನ್ನು ನಿನಗೆ ವರವಾಗಿ ನೀಡ್ತೀನಿ. ಆ ಕಾಲದಲ್ಲಿ 10,000 ಅನ್ನೋದು ತುಂಬಾ ದೊಡ್ಡ ದುಡ್ಡು. 10,000ನಾ? ಪರವಾಗಿಲ್ಲ ಸ್ವಾಮಿ, ಕಬ್ಬಿಣವೇ ಚಿನ್ನವಾಗಿ ಬದಲಾಗುತ್ತೆ ಅಂದ ಮೇಲೆ ನಾನು ನೀವು ಕೇಳಿದ ಹಣವನ್ನು ಇವತ್ತೇ ಹೇಗಾದ್ರೂ ಮಾಡಿ ತರ್ತೀನಿ. ಸರಿ, ನಾನು ಹೇಳುವುದನ್ನು ನೆನಪಿನಲ್ಲಿ ಇಟ್ಟುಕೋ. ಈ ವಿಷಯವನ್ನು ಯಾರಿಗೂ ಹೇಳಬಾರದು, ಮುಖ್ಯವಾಗಿ ಹೆಂಗಸರಿಗೆ ಹೇಳಬಾರದು. ಅವರ ನೆರಳು ಇದರ ಮೇಲೆ ಬೀಳಲೇಬಾರದು. ಹಾಗೆ ಬಿದ್ದರೆ ಇದು ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ವಿಶ್ವನಾಥನ್ ಸಂತೋಷದಿಂದ ಮನೆಗೆ ಹೋದ. ಅವನ ಹತ್ರ ಇರುವ ಹಣ ಎಲ್ಲನೂ ತೆಗೆಯೋದಕ್ಕೋಸ್ಕರ ಅವನ ಅಲ್ಮಾರಿ ಹತ್ರ ಹೋದಾಗ ಅಲ್ಮಾರಿ ಕೀ ಗೌರಿ ಹತ್ರ ಇತ್ತು. ಆದ್ರಿಂದ ಅವನು ಅಡಿಗೆ ಮನೆಗೆ ಹೋದ. ಅಲ್ಲಿ ಗೌರಿ ಅಡಿಗೆ ಮಾಡ್ತಾ ಇದ್ಲು. ಗೌರಿ, ಗೌರಿ, ಆ ಗಾಡ್ರೇಜಿನ ಕೀ ಕೊಡು, ನನಗೆ ಹಣ ಬೇಕು. ಅದನ್ನು ಕೇಳಿದ ಗೌರಿ, ಹಣ ಬೇಕಾ ರೀ? ಯಾಕೆ ರೀ ಹಣ ಬೇಕು? ಇವಾಗಷ್ಟೇ ನೀವು ವ್ಯವಸಾಯಕ್ಕೆ ಉಪಯೋಗ ಮಾಡಿದ್ರಲ್ವಾ, ಮತ್ತೆ ಹಣ ಯಾಕೆ ರೀ?
ನಿನಗೆ ಅದೆಲ್ಲ ಯಾಕೆ ಹೇಳು, ನಾನು ಹೇಳಿದ್ನ ಮಾತ್ರ ಮಾಡು. ಒಂದು ದೊಡ್ಡ ವ್ಯಾಪಾರ ಬರ್ತಾ ಇದೆ, ಅದಕ್ಕೆ ನನಗೆ ಹಣ ಬೇಕಾಗಿದೆ. ಏನು ವ್ಯಾಪಾರನ? ರೀ, ದಯವಿಟ್ಟು ಹೇಳಿ, ನೀವು ಯಾರನ್ನ ನಂಬಿ ಯಾವಾಗ್ಲೂ ಹಣ ಕೊಡೋದಿಲ್ಲ ಅಲ್ಲ? ಆ ಹಣ ನಮ್ಮ ವಯಸ್ಸಾದ ಕಾಲದಲ್ಲಿ ಸಹಾಯ ಆಗ್ಲಿಕ್ಕೆ ಅಂತ ತಾನೇ ತೆಗ್ದಿಟ್ಟಿರೋದು. ನಮ್ಮ ವಯಸ್ಸಾದ ಕಾಲಕ್ಕೆ ನನಗೆ ಇನ್ನಷ್ಟು ಹಣ ಬರುತ್ತೆ. ಆ ಸ್ವಾಮೀಜಿ ನನಗೆ ಒಂದು ಯಂತ್ರವನ್ನು ಕೊಡ್ತಾರೆ. ಆ ಯಂತ್ರವನ್ನು ಮನೆಯಲ್ಲಿ ತಂದಿಟ್ರೆ ಮನೆಯಲ್ಲಿರೋದೆಲ್ಲ ಚಿನ್ನವಾಗುತ್ತೆ. ಗೌರಿ ಅದನ್ನು ಕೇಳಿ ತುಂಬಾ ಆಶ್ಚರ್ಯದಿಂದ, ಕಬ್ಬಿಣ ಚಿನ್ನ ಆಗುತ್ತಾ? ನಿಜನಾ ರೀ? ಹೌದು, ಸ್ವಾಮೀಜಿ ನಿಜ ಹೇಳಿದ್ದಾರೆ. ಅವರು ಮಹಿಮೆ ಇರುವವರು. ನನ್ನ ಹೆಸರು ಕೂಡ ಅವರಿಗೆ ಗೊತ್ತಿದೆ. ಏನ್ರಿ, ನನಗೆ ಒಂದು ಸಣ್ಣ ಸಂದೇಹ. ಏನದು ಸಂದೇಹ? ನಿನಗೆ ಸಂದೇಹ ಕೂಡ ಬರುತ್ತಾ? ಸರಿ, ಏನದು ಹೇಳು. ರೀ, ಆ ಸ್ವಾಮೀಜಿ ಕಬ್ಬಿಣವನ್ನೆಲ್ಲ ಚಿನ್ನ ಮಾಡ್ತಾರೆ ಎನ್ನುವ ಶಕ್ತಿ ಅವರ ಕೈಯಲ್ಲಿ ಇರುವಾಗ ಅವರೇ ಕಬ್ಬಿಣವನ್ನೆಲ್ಲ ಚಿನ್ನವಾಗಿ ಬದಲಾಯಿಸಿ ಅದನ್ನು ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೋದಲ್ವಾ? ಕೇವಲ 10,000ಕ್ಕೋಸ್ಕರ ಯಾಕೆ ರೀ ನಮ್ಮಂತ ಜನರ ಬಳಿ ಅವರು ಹುಡುಕಿಕೊಂಡು ಬರಬೇಕು? ಅದನ್ನು ಕೇಳಿ ವಿಶ್ವನಾಥ ಒಂದು ಕ್ಷಣ ಶಾಕ್ ಆದ. ಗೌರಿ ಕೇಳಿದ್ರಲ್ಲಿ ನಿಜವಾಗ್ಲೂ ಒಂದು ಅರ್ಥ ಇತ್ತು, ಆದ್ರೆ ಅವನ ದುರಾಸೆ ಆ ಅರ್ಥನ ತಿಳಿಸೋಕೆ ಬಿಡ್ಲಿಲ್ಲ. ಛೀ, ನಿನಗೆ ಬುದ್ಧಿನೇ ಇಲ್ಲ. ಅವರು ಸ್ವಾಮೀಜಿ ಕಣೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಜನರಿಗೆ ಒಳಿತನ್ನು ಮಾಡಬೇಕು ಅಂತ ನಮಗೆ ಈ ರೀತಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ನೀನು ಬುದ್ಧಿ ಇಲ್ಲದಿರೋವಳು. ನೀನು ಹೋಗಿ ಹೋಗಿ ಮಾತಾಡ್ತೀಯಾ? ಮೊದ್ಲು ಆ ಕೀಯನ್ನು ಕೊಡು. ರೀ, ಬೇಡ ರೀ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಆ ಹಣನ ಕಳ್ಕೊಂಡ್ರೆ ಆಮೇಲೆ ನಾವು ನಡು ರಸ್ತೆಯಲ್ಲೇ ನಿಲ್ಬೇಕಾಗುತ್ತೆ. ಬೇಡ ರೀ, ನನ್ ಮಾತ್ ಕೇಳ್ರಿ. ಈ ಮನೆಯ ಯಜಮಾನ ನಾನು. ನನಗೆ ಬುದ್ಧಿ ಇದೆ. ನಿನಗೆ ಬುದ್ಧಿ ಇಲ್ಲದೆ ಇರೋವಳು ನೀನು ಹೋಗಿ ಹೋಗಿ ನನಗೆ ಬುದ್ಧಿ ಹೇಳ್ತೀಯಾ? ಸುಮ್ನೆ ಅಡಿಗೆ ಮಾಡ್ಕೊಂಡಿರು. ವಿಶ್ವನಾಥ ಬೀರದಲ್ಲಿರುವ 10,000 ರೂಪಾಯಿನ ತಗೊಂಡ. ಇದನ್ನ ನೋಡ್ತಾ ಇದ್ದ ಗೌರಿಯ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಅವಳಿಗೇನೋ ತಪ್ಪು ನಡೀತಾ ಇದೆ ಅಂತ ಗೊತ್ತು, ಆದ್ರೆ ಗಂಡನ ಹತ್ರ ಹೇಳೋ ಧೈರ್ಯ ಅವಳಿಗಿಲ್ಲ. ಹೀಗಿರುವಾಗ ಮಧ್ಯಾಹ್ನದ ಸಮಯ. ವಿಶ್ವನಾಥ ಹೋಗಿ ಆ ಸ್ವಾಮೀಜಿಯನ್ನ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರ್ದ. ಊಟ ಮುಗಿದ್ಮೇಲೆ ಹಣ ಕೊಟ್ಟು ಆ ಯಂತ್ರನ ತಗೊಳ್ಬೇಕು ಅಂತ ಅವನು ಅಂದ್ಕೊಂಡ. ಸ್ವಾಮೀಜಿನು ವಿಶ್ವನಾಥನ ಜೊತೆ ಅವನ್ ಮನೆಗ್ ಬಂದ. ಗೌರಿ ಇಷ್ಟನೇ ಇಲ್ದೆ ಅಡಿಗೆ ಮಾಡಿದ್ಲು. ಸ್ವಾಮೀಜಿಗೆ ಆಹಾರನೂ ಕೊಟ್ಲು. ವಿಶ್ವನಾಥ, ನಿನ್ನ ಹೆಂಡತಿಯ ಕೈ ರುಚಿ ಅದ್ಭುತವಾಗಿದೆ. ಅವಳು ಅನ್ನಪೂರ್ಣಿ. ಸ್ವಾಮೀಜಿ, ಅವಳು ಅಡಿಗೆ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಅವಳ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಪರವಾಗಿಲ್ಲ, ಅಮಾಯಕತ್ವನೇ ಸ್ತ್ರೀಯ ಅಲಂಕಾರ. ಊಟ ಮಾಡಿ ಮುಗಿಸಿ ಅವನ ಚೀಲದಿಂದ ಒಂದು ವಸ್ತು ತೆಗೆದು, ತಗೋ ವಿಶ್ವನಾಥ, ಇದೇ ಆ ಮಹಿಮೆ ಇರುವ ಧನಲಕ್ಷ್ಮಿ ಯಂತ್ರ. ಅದನ್ನು ನೋಡಿ ವಿಶ್ವನಾಥ ತುಂಬಾನೂ ಸಂತೋಷಪಟ್ಟ. ಸ್ವಾಮಿ, ಅದ್ಭುತ ಸ್ವಾಮಿ, ಇದು ಬಂಗಾರದಂತೆ ಪಳಪಳ ಅಂತ ಹೊಳಿತಿದೆ. ಇದು ಬಂಗಾರಕ್ಕಿಂತ ಅದ್ಭುತವಾದದ್ದಪ್ಪ. ಇದನ್ನು ಪೂಜೆ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ. ವಿಶ್ವನಾಥ 10,000 ರೂಪಾಯಿನ ಸ್ವಾಮೀಜಿಯ ಕೈಯಲ್ಲಿ ಕೊಡಕ್ಕೆ ಹೋದ. ಸ್ವಾಮಿ, ಒಂದು ನಿಮಿಷ. ಆವಾಗ ಆ ಸ್ವಾಮೀಜಿ, ಏನಮ್ಮ? ಆ ಯಂತ್ರ ಪಳಪಳ ಅಂತ ಹೊಳಿತಾ ಇದೆ, ಆದ್ರೆ ಅದ ಮೇಲೆ ಏನೋ ಒಂದು ಎಣ್ಣೆ ಸವಿದ ಹಾಗೆ ಇದೆ. ಹಾಗಂತ ಹೇಳಿ, ಪಾಪ, ನೀವು ಎಷ್ಟೋ ದಿನದಿಂದ ಪ್ರಯಾಣ ಮಾಡಿ ಇಷ್ಟು ದೂರ ಬಂದಿದ್ದೀರಾ. ನಮ್ಮ ಮನೆಗೆ ಯಾವುದೇ ವಸ್ತುವನ್ನು ತಂದ್ರೂ ಕೂಡ ನಿಂಬೆ ಹಣ್ಣು ಎಲ್ಲ ಹಚ್ಚಿ ಚೆನ್ನಾಗಿ ತೊಳೆದು ಆ ನಂತರ ದೇವರ ಮುಂದೆ ಇಡ್ತೀವಿ. ಆವಾಗದು ಪಳಪಳ ಅಂತ ಹೊಳಿತಾ ಇರುತ್ತೆ. ಅದರಿಂದ ಶಕ್ತಿ ಕೂಡ ಜಾಸ್ತಿ ಬರ್ಬೋದು. ಇವಾಗ ಇದನ್ನು ಕೂಡ ತೊಳಿತೀನಿ. ವಿಶ್ವನಾಥನ್ ಕೋಪದಿಂದ, ಏನೇ, ನಿನಗೇನಾದ್ರೂ ಹುಚ್ಚ? ಅದು ಯಂತ್ರ, ಅದನ್ನ ತೊಳಿಬಾರ್ದು. ಸ್ವಾಮೀಜಿ ಕೋಪ ಮಾಡ್ಕೋತಾರೆ. ಆವಾಗ ಆ ಸ್ವಾಮೀಜಿ, ಅಮ್ಮ, ಇದನ್ನು ನೀರಿನಿಂದ ತೊಳೆಯಬಾರದು. ಇದರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹಾಗೇನೆ ಇಡ್ಬೇಕು. ಅಯ್ಯೋ ಸ್ವಾಮಿ, ಹಾಗೆಲ್ಲ ಏನೂ ಇಲ್ಲ. ಹೆಂಗಸರು ಮುಟ್ಟಿದ್ದು ಬೇರೆ, ಮತ್ತೆ ಇದನ್ನು ಶುದ್ಧ ಮಾಡ್ಬೇಕಲ್ಲ. ಅದು ಅಲ್ಲದೆ ನೀವಿವಾಗ ಊಟ ಮಾಡಿ ಅದೇ ಕೈಯಲ್ಲಿ ಇದನ್ನು ಮುಟ್ಟಿದೀರಾ. ಹಾಗಾದ್ರೆ ಇದು ಎಂಜಲಾಗಿದೆ ಅಲ್ವಾ? ಅದರಿಂದ ಇದನ್ನು ಶುದ್ಧಗೊಳಿಸಬೇಕು. ಕೊಡಿ ಸ್ವಾಮಿ, ಶುದ್ಧ ಮಾಡಿ ಕೊಡ್ತೀನಿ. ಗೌರಿ ಅವರು ಹೇಳಿದನ್ನ ಕೇಳದೆ ಆ ಸ್ವಾಮೀಜಿಯ ಕೈಯಲ್ಲಿದ್ದ ಆ ವಸ್ತುನ ಕಿತ್ಕೊಂಡ್ಲು. ಸ್ವಾಮೀಜಿ ಹಾಗೂ ವಿಶ್ವನಾಥ ಆಶ್ಚರ್ಯದಿಂದ ನೋಡ್ತಾ ಇದ್ದಾಗ ಅವಳದನ್ನ ಎತ್ಕೊಂಡು ಅಡಿಗೆ ಮನೆಗೆ ಹೋದ್ಲು. ಗೌರಿ, ನಿಲ್ಲು, ಏನ್ ಮಾಡ್ತಾ ಇದೀಯಾ? ಅದು ನಾಶ ಆಗ್ಬಿಡುತ್ತೆ. ನಿಲ್ಲು ಗೌರಿ. ಸ್ವಾಮಿ ಇರಿ, ಬರ್ತೀನಿ. ವಿಶ್ವನಾಥ ತಕ್ಷಣ ಅಡಿಗೆ ಮನೆಗೆ ಹೋದ. ಆವಾಗ ಆ ಸ್ವಾಮೀಜಿ ಕೂಡ ಅವನ ಹಿಂದೆನೇ ಹೋದ್ರು. ಗೌರಿ ಮೊದ್ಲೇ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇದ್ದು ಅದರಲ್ಲಿ ಸ್ವಲ್ಪ ಹುಳಿ ಹಾಗೂ ಸ್ವಲ್ಪ ಸೋಪನ್ನ ಹಾಕಿಟ್ಟಿದ್ಲು. ತಕ್ಷಣ ಆ ನೀರಿನಲ್ಲಿ ಆ ವಸ್ತುನ ಹಾಕಿ ಅವಳು ತೊಳೆಯೋಕೆ ಶುರು ಮಾಡಿದ್ಲು. ವಿಶ್ವನಾಥ ಅಡಿಗೆ ಮನೆಗೆ ಬಂದಾಗ ಅವಳ ಮುಖ ಬಾಡಿ ಹೋಗಿತ್ತು. ನೋಡ್ರಿ ಏನಾಯ್ತು ಅಂತ, ಯಂತ್ರ ಕಪ್ಪಾಗ್ಬಿಡ್ತು. ಅವನಿಗೆ ಏನೂ ಅರ್ಥ ಆಗ್ಲಿಲ್ಲ. ಏನೇ, ಯಂತ್ರ ಒಡೆದೋಯ್ತಾ? ದೇವರ ವಿಗ್ರಹವನ್ನು ತಂದು ನಾನು ಚೆನ್ನಾಗಿ ತೊಳಿತಾ ಇದ್ದೆ. ಸ್ವಲ್ಪ ಗಟ್ಟಿಯಾಗಿ ತೊಳೆದಿದ್ರಿಂದ ಇದರ ಬಣ್ಣ ಎಲ್ಲ ಹೋಗಿ ಇದು ಕಪ್ಪಾಗಿದೆ. ನೋಡ್ರಿ, ಇದು ದೇವರ ಅಪಚಾರನ ಅಥವಾ
ಇದು ಕಬ್ಬಿಣದಂಗೆ ಕಾಣ್ತಾ ಇದೆ. ಇದರ ಮಹಿಮೆ ಹೋಗ್ಬಿಡ್ತು. ನೋಡ್ರಿ ಏನಾಯ್ತು ಅಂತ. ವಿಶ್ವನಾಥ ಆ ವಸ್ತುನ ತಗೊಂಡು ನೋಡ್ದ. ಅದು ತುಕ್ಕು ಹಿಡಿದಿರುವ ಒಂದು ಹಳೆಯ ಕಬ್ಬಿಣದ ವಸ್ತು. ಅದಕ್ಕೆ ಚಿನ್ನದ ಬಣ್ಣನ ಹಚ್ಚಿದ್ರು. ಅದನ್ನ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಆ ಬಣ್ಣ ಎಲ್ಲಾನು ಕರಗಿ ಹೋಗಿ ಇವಾಗ ಆ ನೀರು ಹಸಿನ ಬಣ್ಣದಲ್ಲಿ ಇತ್ತು. ಅದನ್ನ ನೋಡಿ ಅವನ ಆಶ್ಚರ್ಯದಿಂದ, ಇದೇನಿದು ಚಿನ್ನವಾಗಿದ್ದು ಇವಾಗ ಕಬ್ಬಿಣವಾಗಿ ಕಾಣಿಸ್ತಾ ಇದೆ. ಹೌದು ರೀ, ಇದು ಇನ್ನಷ್ಟು ಪಳಪಳ ಅಂತ ಹೊಳಿತಾ ಇರ್ಲಿ ಅಂತ ನಾನು ತೊಳೆದಿದ್ದು. ಆದ್ರೆ ಇವಾಗ ನಿಜವಾದ ಸ್ವರೂಪ ಹೊರಗೆ ಬಿತ್ತು. ಗೌರಿ ಸ್ವಾಮೀಜಿಯನ್ನ ನೋಡಿ, ಸ್ವಾಮಿ, ಇದನ್ನು ಮತ್ತೆ ಪುನಃ ಬಂಗಾರದ ಬಣ್ಣಕ್ಕೆ ತಗೊಂಬನ್ನಿ, ಇಲ್ಲದಿದ್ರೆ ನನ್ ಗಂಡನನ್ನ ಕೊಂದು ಬಿಡ್ತಾನೆ. ಸ್ವಾಮೀಜಿಯ ಮುಖ ಬಾಡಿ ಹೋಯ್ತು. ಅವನ್ ಮಾಡಿದ ಮೋಸ ಎಲ್ರಿಗೂ ಗೊತ್ತಾಯ್ತು. ಆವಾಗ ವಿಶ್ವನಾಥ ಸ್ವಾಮೀಜಿಯನ್ನ ಕೋಪದಿಂದ ಗುರಾಯಿಸ್ದ. ಏ ಕಳ್ಳ ಸನ್ಯಾಸಿ, ನಿನ್ನ ನಿಜ ರೂಪ ಹೊರಗೆ ಬಿತ್ತ. ಕಬ್ಬಿಣಕ್ಕೆ ಚಿನ್ನದ ಬಣ್ಣ ಕೊಟ್ಟು ಮಾರಾಟ ಮಾಡ್ತೀಯಾ? ಇದೇನಾ ಚಿನ್ನ ಕಬ್ಬಿಣವಾಗೋದು? ಇಲ್ಲ ಇಲ್ಲ, ಅದು ನಿನ್ನ ಹೆಂಡತಿಯ ದೋಷದಿಂದನೇ ಹೀಗೆ ನಡೀತು. ನಾನಿನ್ನು ಹೊರಡ್ತೀನಿ. ಆ ಸ್ವಾಮೀಜಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋ ಪ್ರಯತ್ನ ಮಾಡ್ದ. ಆವಾಗ ವಿಶ್ವನಾಥ ಜೋರಾಗಿ ಕಿಚ್ಚಾಡಿದ್ರಿಂದ ಹೊರಗಡೆ ಇರುವ ಕೆಲಸದವರು ಎಲ್ರೂ ಕೂಡ ಆ ಸ್ವಾಮೀಜಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಚೀಲದಲ್ಲಿ ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ಚಿನ್ನದ ಬಣ್ಣದ ಪೇಂಟು ಹಾಗೆ ಕಬ್ಬಿಣದ ವಸ್ತುಗಳು ಇತ್ತು. ಅದರ ನೋಡಿ ಎಲ್ರಿಗೂ ವಿಷಯ ಅರ್ಥ ಆಯ್ತು. ತಕ್ಷಣ ಅವನನ್ನ ಹಿಡ್ಕೊಂಡು ಹೋಗಿ ಪೊಲೀಸರ ಹತ್ರ ಒಪ್ಸಿದ್ರು. ಆ ದಿನ ಸಂಜೆ ಸಮಯ ಗಂಡ ಹೆಂಡತಿ ಇಬ್ರು ಕೂಡ ಅವ್ರ ಮನೆ ವರಾಂಡದಲ್ಲಿ ಕೂತ್ಕೊಂಡಿದ್ರು. ವಿಶ್ವನಾಥ ಮೌನವಾಗಿ ಇದ್ದ. ರೀ, ನನ್ನನ್ನು ಕ್ಷಮಿಸ್ರಿ. ಸ್ವಾಮೀಜಿ ಹೇಳಿದ ರೀತಿಯ ಯಂತ್ರವನ್ನು ತೊಳೆಯದೇ ಇದ್ದಿರ್ಬೇಕಾಗಿತ್ತು. ನಾನು ತೊಳೆದಿದ್ರಿಂದ ತಾನೇ ಇವಾಗ ಅದರ ಶಕ್ತಿ ಕಳ್ಕೊಂಡಿದ್ದು. ಗೌರಿ, ನೀನು ಚಿಂತೆ ಮಾಡಬೇಡ. ನೀನು ತೊಳೆದಿದ್ರಿಂದನೇ ಆ ಸ್ವಾಮೀಜಿ ಮಾಡಿದ ಮೋಸ ಎಲ್ಲ ಎಲ್ಲರಿಗೂ ಗೊತ್ತಾಯ್ತು. ಇಲ್ಲದಿದ್ರೆ ನಾನು ನಿನ್ನ ಮಾತು ಕೇಳದೆ 10,000ನ ಕಳ್ಕೊಳ್ತಾ ಇದ್ದೆ. ನೀನು ತೊಳೆದಿದ್ರಿಂದನೇ ನಿಜ ಸ್ವರೂಪ ಹೊರಗೆ ಬಿದ್ದಿದ್ದು. ಹಾಗಾದ್ರೆ ನಾನ್ ಮಾಡಿದ್ದು ಒಳ್ಳೆ ಕೆಲ್ಸನ ರೀ? ಇಲ್ಲ ಗೌರಿ, ಇವತ್ತು ನೀನು ನಿನ್ನ ಬುದ್ಧಿವಂತಿಕೆಯಿಂದಾನೇ ನನ್ನನ್ನು ಕೂಡ ಈ ಕಷ್ಟದಿಂದ ಹೊರಗೆ ತಂದಿದೀಯ. ನೀನು ಅಮಾಯಕವಾಗಿ ಅವತ್ ನನ್ನ ಜೊತೆ ಒಂದು ಪ್ರಶ್ನೆ ಕೇಳಿದೆ. ಸ್ವಾಮೀಜಿ ಹತ್ರ ಚಿನ್ನ ಇರುವಾಗ ಕಬ್ಬಿಣವನ್ನು ಚಿನ್ನವಾಗಿ ಬದಲಾಯಿಸಿಕೊಂಡು ಅವರು ಹಣವನ್ನು ಮಾಡ್ಕೋಬೋದಾಗಿತ್ತಲ್ಲ ಅಂತ. ಆವತ್ತೇ ನಾನು ಸ್ವಲ್ಪ ಚೇತರಿಸಿಕೊಂಡಿರ್ಬೇಕು. ಆದ್ರೆ ಇವತ್ತು ನಾನು ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದೆ. ನೀನೇ ನನ್ನನ್ನು ಕಾಪಾಡಿದ್ದು. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಆದ್ರೆ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ದೇವರಿಗೆ ಇಡುವಂತಹ ವಸ್ತು ಯಾವಾಗಲೂ ತೊಳೆದೇ ಇಡಬೇಕು ಅಂತ. ಆ ಕಾರಣದಿಂದನೇ ನಾನದ್ನ ತೊಳೆದಿದ್ದು ರೀ. ಹೌದು ಗೌರಿ, ಪಳಪಳ ಅಂತ ಹೊಳೆಯದೆಲ್ಲ ಚಿನ್ನ ಅಂತ ನಾನ್ ತಿಳ್ಕೊಂಡಿದ್ದೆ. ಇಷ್ಟು ದಿನ ನಿನಗೆ ಬುದ್ಧಿ ಇಲ್ಲ ಅಂತ ನಾನ್ ಹೇಳ್ತಾ ಇದ್ದೆ. ಆದ್ರೆ ನಿಜವಾದ ಬುದ್ಧಿ ನಿನಗೆ ಇರುವುದು ಅಂತ ಇವತ್ತು ನೀನು ನಿರೂಪಿಸಿದೀಯ. ನಿನ್ನ ಅಮಾಯಕತ್ವದಿಂದ ಇವತ್ತು ನಾವು ಕಳ್ಕೊಳ್ತಾ ಇದ್ದ 10,000 ಹಣವನ್ನು ನೀನು ಕಾಪಾಡಿ ಕೊಟ್ಟಿದೀಯಾ. ಸರಿ, ಪರವಾಗಿಲ್ಲ ಬಿಡ್ರಿ. ಇವತ್ತು ನೀವು ಹಣವನ್ನು ಕಳ್ಕೊಂಡಿಲ್ಲ ಅಲ್ವಾ? ಇವಾಗ ನಾವು ಆ ಹಣವನ್ನು ಏನ್ರಿ ಮಾಡೋದು? ಈ ಹಣ ಸ್ವಾಮೀಜಿಯ ಬಾಯಿಗೆ ಹೋಗ್ಲಿಕ್ಕೆ ಇನ್ನು ಯಾವತ್ತೂ ಬಿಡದಿಲ್ಲ. ಈ ಹಣವನ್ನು ಬ್ಯಾಂಕಲ್ಲಿ ಇಡ್ತೀನಿ. ಇನ್ನು ಮನೆ ವ್ಯವಹಾರದ ಬಗ್ಗೆ ಮಾತಾಡುವಾಗ ನಿನ್ನ ಮಾತನ್ನು ಕೇಳ್ತೀನಿ. ಯಾಕೆ ಅಂದ್ರೆ ನಿನ್ನ ಬಾಯಿಂದ ಬರುವುದು ಅಮಾಯಕತೆ ಅಲ್ಲ, ಸ್ವಚ್ಛತೆ. ವಿಶ್ವನಾಥ ಆ ಕಬ್ಬಿಣದ ವಸ್ತನ್ನ ದೂರ ಎತ್ತಿ ಬಿಸಾಕ್ತ. ಅದನ್ನ ನೋಡಿ ಗೌರಿ ಕೂಡ ನಗಾಡ್ತಾ ಇದ್ಲು. ಆ ದಿನದಿಂದ ತನ್ನ ಹೆಂಡತಿಯನ್ನ, ನಿನಗೆ ಏನು ಗೊತ್ತಿಲ್ಲ, ನೀನು ಬುದ್ಧಿವಂತೆ ಇಲ್ಲ, ಗುಗ್ಗು ಅಂತ ಹೇಳೋದನ್ನ ಬಿಟ್ಟ. ಅವನು ಮನೆ ಜವಾಬ್ದಾರಿ ಎಲ್ಲಾನು ಗೌರಿ ಹತ್ರನೇ ಕೊಟ್ಟ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮ್ಮನ್ನ ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ಉಳಿದವರು ಯಾರು ಬುದ್ಧಿವಂತರು ಇಲ್ಲ ಅಂತಾನೆ ನಮ್ಗನ್ಸುತ್ತೆ. ನಮ್ಮನ್ನ ನಾವು ಬುದ್ಧಿವಂತ ಅಂತ ಅಂದ್ಕೊಳ್ಬಾರ್ದು. ಎಲ್ರೂ ನೀನು ಬುದ್ಧಿವಂತ ಅಂತ ಹೇಳೋ ತರ ನಾವು ನಡ್ಕೊಳ್ಬೇಕು. ಆಹಾರ ಪ್ರಿಯನಾದ ಸುಬ್ಬಯ್ಯನಿಗೆ ತುಂಬಾನೇ ಜಿಪಣಿಯಾದ ಹೆಂಡತಿ ಕನಕದುರ್ಗ ಇದ್ಲು. ಅವರಿಬ್ರು ಗೋದಾವರಿ ನದಿ ತೀರದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಿದ್ರು. ಒಂದಿನ ಸಂಜೆ ಸಮಯ ಸುಬ್ಬಯ್ಯ ಮನೆಗೆ ಬರುವಾಗ ದೊಡ್ಡ ಮೀನ್ ಹಿಡ್ಕೊಂಡು ಬಂದಿದ್ರಿಂದ ಗಂಡ ಹೆಂಡತಿಯ ಮಧ್ಯದಲ್ಲಿ ಆ ದಿನ ಸರಿಯಾದ ಜಗಳ. ಕನಕ ಕನಕ, ಎಲ್ಲಿದ್ಯಾ ಕಣೆ? ಇವತ್ತು ನಿನಗೆ ಒಂದು ಸಂತೋಷದ ವಿಷಯ ತಂದಿದ್ದೀನಿ, ಬಾರೆ ಹೊರಗೆ. ಕನಕ ಒಳಗಡೆಯಿಂದ, ಬರ್ತಾ ಇದ್ದೀನಿ. ಯಾಕೆ ಹೊರಗಡೆ ನಿಂತ್ಕೊಂಡು ಕಿರ್ಚ್ತಾ ಇದ್ದೀರಾ? ಅಕ್ಕಪಕ್ಕದವ್ರು ಕೇಳ್ಕೊಂಡ್ರೆ ಏನ್ ಹೇಳೋದಿಲ್ಲ. ಮೊದ್ಲೇ ಆ ಲಕ್ಷ್ಮಿಯಮ್ಮ ಏನೇನೋ ಮಾತಾಡ್ತಿದ್ದಾರೆ. ಕೇಳಿ ಬಿಡೆ, ಈ ವಿಷಯ ಇವತ್ತೆಲ್ರಿಗೂ ತಿಳಿಯಬೇಕಾಗಿದೆ. ಮೊದಲು ನೀನು ಹೊರಗೆ ಬಾರೆ. ಕನಕ ಕೈಯನ್ನ ತೊಳ್ಕೊಂಡು ಹೊರಗಡೆ ಬಂದ್ಲು. ಆವಾಗ ಸುಬ್ಬಯ್ಯನ ಕೈಯಲ್ಲಿದ್ದ ಅಷ್ಟು ದೊಡ್ಡ ಮೀನನ್ನು ನೋಡಿದಾಗ ಅವಳ ಕಣ್ಣೆರಡು ದೊಡ್ಡದಾಯ್ತು. ಅಯ್ಯೋ, ಏನ್ರಿ ಅಷ್ಟು ದೊಡ್ಡ ಮೀನ್ನ ಹಿಡ್ಕೊಂಡ್ ಬಂದಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಮದ್ವೆ ಏನಾದ್ರೂ ಇದೆಯಾ? ಸುಬ್ಬಯ್ಯ ನಗುತ್ತಾ, ಮದ್ವೆ ಇಲ್ಲ, ಏನೂ ಇಲ್ಲ. ಈ ಮೀನು ನಮಿಗೇನೆ. ಗೋದಾವರಿಯ ಕೆರೆ ಮೀನು ಹೇಗೆ ಪಳಪಳ ಅಂತ ಹೊಳಿತಾ ಇದೆ ನೋಡ್ದಾ? ಇದು 3 kg ಇದೆ. ಸಂತೆಯಲ್ಲಿ ವೆಂಕಣ್ಣನ ಜೊತೆ ಚರ್ಚೆ ಮಾಡಿ ತಂದಿದ್ದೀನಿ. ಕನಕ ತಲೆನ ಹಿಡ್ಕೊಂಡು, ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಮೀನ್ನ ನಾವು ತಿನ್ನಕ್ಕಾಗುತ್ತಾ ರೀ?
ಈಗೇನೆ ಮಾಡಿಟ್ರೆ ಹಾಳಾಗ್ಬಿಡುತ್ತೆ. ಆ ವೆಂಕಣ್ಣ ನಿಮ್ಗೆ ಅಧಿಕ ದುಡ್ಡು ತಗೊಂಡು ಮೋಸ ಮಾಡ್ಬಿಟ್ನಾ? ಬೆಲೆ ಬಗ್ಗೆ ಎಲ್ಲ ಇವಾಗ ಯಾಕೆ, ಇದರ ಮಹತ್ವವನ್ನು ನೋಡು. ಮೊದ್ಲು ಇದರ ಬೆಲೆ ಏನು ಅಂತ ಹೇಳಿ. ನನಗೆ ಯಾಕೋ ಎದೆ ಬಡ್ಕೋತಾ ಇದೆ. 500 ರೂಪಾಯಿ ಕಣೆ. ಕನಕ ಅದನ್ನು ಕೇಳಿ ಶಾಕ್ ಆಗಿ, 500 ರೂಪಾಯಿನಾ? ಏನ್ರಿ ನಿಮಗೇನಾದ್ರೂ ಹುಚ್ಚ? 500 ರೂಪಾಯಿ ಇದ್ರೆ 1 ವಾರ ನಾವು ಕೂತು ತಿನ್ಬೋದು. ಹೋಗಿ ಹೋಗಿ ಆ ಹಣನ ಮೀನಿಗೋಸ್ಕರ ಖರ್ಚು ಮಾಡಿದೀರಲ್ವಾ? ಮನೆಗ್ ಬೇಕಾದ ತರಕಾರಿ ಎಲ್ಲ ತಗೋಬೋದಾಗಿತ್ತು. ಏನ್ ಕೆಲ್ಸ ಮಾಡಿದೀರ ನೀವು? ಅಬ್ಬಬ್ಬಾ, ಆರಂಭಿಸ್ಬಿಟ್ಟ ನಿನ್ ರಾಮಾಯಣ. ಯಾವಾಗ್ಲೂ ತಿಂತೀವಾ? ಯಾವಾಗ್ಲಾದ್ರೂ ಒಂದಿನ ತಾನೇ. ಒಂದಿನ ರುಚಿಯಾಗಿ ತಿನ್ಲಿಕ್ಕೆ 500 ರೂಪಾಯಿ ಖರ್ಚು ಮಾಡಿದ್ರೆ ಪರವಾಗಿಲ್ಲ. ನೀನು ಜಗಳ ಮಾಡದೆ ಮೊದ್ಲು ಇದನ್ನ ಕ್ಲೀನ್ ಮಾಡಿ ಸಾರ್ ಮಾಡು. ಶುದ್ಧ ಮಾಡ್ಲಿಕ್ಕ? ಇದನ್ನ ಶುದ್ಧ ಮಾಡ್ಬೇಕಂದ್ರೆ ಎಷ್ಟೊಂದು ನೀರ್ ಬೇಕು? ಇದು ಸಾರ್ ಮಾಡ್ಲಿಕ್ಕೆ ಎಷ್ಟೊಂದು ಎಣ್ಣೆ ಬೇಕು, ನಿಂಬೆ ಹುಳಿ ಬೇಕು, ಉಪ್ಪು ಖಾರ ಎಲ್ಲ ಬೇಕು. ಮಾಡೋರಿಗೆ ತಾನೇ ಈ ಕಷ್ಟ ಗೊತ್ತಾಗೋದು. ಕನಕ, ಚಿಂತೆ ಮಾಡ್ಬೇಡ ಕಣೆ. ಸುಮ್ನೆ ಚಿಂತೆ ಮಾಡದೆ ಇವತ್ತು ಘಮಘಮವಾಗಿರುವ ಮೀನ್ ಸಾರ್ನ ಮಾಡು. ಚೆನ್ನಾಗಿ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮೀನ್ನ ಬಾಯಲ್ಲಿ ಇಟ್ಟ ತಕ್ಷಣ ಮೀನು ಕರಗಿ ಹೋಗ್ಬೇಕು. ಆ ರೀತಿ ಮಾಡು. ಏನು, ಎಣ್ಣೆ ಜಾಸ್ತಿ ಉಯ್ಬೇಕಾ? ಎಣ್ಣೆ 1 ಲೀಟರ್ ಎಷ್ಟು ಅಂತ ಗೊತ್ತಿದ್ಯಾ? 200 ರೂಪಾಯಿ ರೀ. ಎಣ್ಣೆ ತಂದು ಎಲ್ಲ ಎಣ್ಣೆ ಅದಕ್ಕೆ ಉಯ್ದ್ಬಿಟ್ರೆ ಒಂದಿನಕ್ಕೆ 50-100 ರೂಪಾಯಿ ಎಣ್ಣೆಗೆ ಖರ್ಚಾಗುತ್ತೆ. ಇಲ್ಲಿ ನೋಡೆ, ಒಂದಿನ ಕೂಡ ನನಗೋಸ್ಕರ ನೀನು ಅಷ್ಟೊಂದು ಹಣನ ಖರ್ಚು ಮಾಡಲ್ವಾ? ನಿನ್ನ ಜಿಪಣತನವನ್ನು ಸೈಡಲ್ಲಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಅಷ್ಟರಲ್ಲಿ ನನಗೆ ಎಲ್ಲ ಸಿದ್ಧ ಮಾಡಿಡು. ಸರಿ ರೀ, ಇನ್ನು ಏನ್ ಮಾಡೋದು? ತಂದಿದ್ದೀರಲ್ವಾ, ಮಾಡ್ಲೇಬೇಕಲ್ವಾ? ಸರಿ, 50 ರೂಪಾಯಿಗೆ ಎಣ್ಣೆ, ಖಾರದ ಪುಡಿ, ಆಮೇಲೆ ನಿಂಬೆ ರಸ ಎಲ್ಲ ಹಾಕಿ ನೀವು ಕೇಳಿದ ರೀತಿ ಮೀನ್ ಸಾರ್ ಮಾಡ್ಕೊಡ್ತೀನಿ. ಕನಕ ಮೀನ್ ಹಿಡ್ಕೊಂಡು ತುಂಬಾನೇ ಕೋಪದಿಂದ ಅಡಿಗೆ ಮನೆಯೊಳಗಡೆ ಹೋದ್ಲು. ಇವರಿಗೆ ಸ್ವಲ್ಪ ಆದ್ರೂ ಹಣದ ಬೆಲೆ ಏನು ಅಂತ ಗೊತ್ತಿದ್ಯಾ? ಆ ವೆಂಕಣ್ಣ ಏನೋ 500 ರೂಪಾಯಿ ಅಂತ ಹೇಳಿದ ತಕ್ಷಣ ಇವರು ಮೀನ್ನ ತಗೊಂಬಂದ್ಬಿಟ್ರು. ಅಯ್ಯೋ, ಇವಾಗ ಇದನ್ನ ಅಡಿಗೆ ಮಾಡ್ಬೇಕಲ್ವಪ್ಪ. ಮೀನನ್ನ ತೊಳೆದು ಪಾತ್ರೆಯಲ್ಲಿ ಇಟ್ಕೊಂಡು, ಎಣ್ಣೆಯಲ್ಲಿ ಮೀನ್ ಹಾಗೇನೆ ತೇಲಾಡ್ಬೇಕಂತೆ. ಏನು ಎಣ್ಣೆ ಏನು ಸುಮ್ನೆ ಸಿಗುತ್ತಾ? ತಗೊಂಬಂದ ಎಲ್ಲ ಎಣ್ಣೆನೂ ಇದಕ್ಕೆ ಉಯ್ದ್ಬಿಟ್ರೆ ನಾಳೆ ಒಗ್ಗರಣೆ ಮಾಡ್ಲಿಕ್ಕೆ, ದೋಸೆ ಮಾಡ್ಲಿಕ್ಕೆಲ್ಲ ಎಲ್ಲಿಗೋಗೋದು? ಇಲ್ಲ ಇಲ್ಲ, ನಾನ್ ಇಷ್ಟೊಂದು ಎಣ್ಣೆ ಉಯ್ಯೋದಿಲ್ಲ. ಮೀನನ್ನ ತೆಗೆದು ನೋಡಿ, ಹೇಗೋ ಈ ಮೀನಲ್ಲಿ ಇಷ್ಟೊಂದು ಕೊಬ್ಬು ಇದೆ ಅಲ್ವಾ? ಈ ಕೊಬ್ಬೆಲ್ಲ ಕರಗಿದ್ರೆ ಎಣ್ಣೆ ಆಗುತ್ತೆ. ನಾನ್ಯಾಕೆ ಸುಮ್ನೆ ಎಣ್ಣೆನ ಖರ್ಚು ಮಾಡ್ಬೇಕು? ಮೊನ್ನೆ ಹಪ್ಪಳ ಹುರ್ದು ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿದೆ. ಆ ಎಣ್ಣೆಯಲ್ಲೇ ಇವತ್ತು ಮೀನ್ ಸಾರ್ ಮಾಡ್ತೀನಿ. ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯ್ತು. ಮೇಲಿದ್ದ ಎಣ್ಣೆನ ತೆಗೆದು ಅದರ ವಾಸನೆ ನೋಡಿದ್ಲು. ಹಬ್ಬ, ಸ್ವಲ್ಪ ವಾಸನೆ ಬರ್ತಾ ಇದೆ. ಈ ಎಣ್ಣೆ ಹಾಕಿದ್ರೆ ಏನ್ ಮಾಡೋದು? ಸರಿ, ಪರವಾಗಿಲ್ಲ, ಮಸಾಲೆ ವಾಸನೆಗೆ ಸರಿಯಾಗ್ಬಿಡುತ್ತೆ. ಪರವಾಗಿಲ್ಲ, ಹೇಗೋ 50 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದೀನಿ. ಇದೇ ನನ್ನ ಬುದ್ಧಿವಂತಿಕೆ. ಆಮೇಲೆ ಹುಳಿನ ತೆಗೆದ್ಲು. ಇವಾಗ ನಿಂಬೆ ಹುಳಿ ರಸ. ಅವ್ರೇನೋ ದೊಡ್ಡ ನಿಂಬೆ ಹುಳಿ ಸೈಜಲ್ಲಿ ಹುಳಿಯನ್ನು ಹಾಕು ಅಂತ ಹೇಳಿದ್ರು. ಯಾಕೆ ಸುಮ್ನೆ ಅಷ್ಟೊಂದು ಹುಳಿ ಹಾಕ್ಬೇಕು? ಸ್ವಲ್ಪ ಹುಳಿ ಹಾಕಿ ನೀರ್ನ ಜಾಸ್ತಿ ಮಾಡ್ತೀನಿ. ಆವಾಗ ಹುಳಿನೂ ಜಾಸ್ತಿ ಇರುತ್ತೆ, ಹುಳಿ ಹಾಕಿದ ಹಾಗೇನೂ ಇರುತ್ತೆ. ಸರಿ ಸರಿ, ನೀರು ಜಾಸ್ತಿನೇ ಮಾಡಿ ಉಯ್ತೀನಿ. ಮಸಾಲೆ ಡಬ್ಬಿನ ತೆಗೆದು ನೋಡಿ, ಚಕ್ಕೆ ಲವಂಗ ಹಾಕಿ ಏನಾದ್ರೂ ಸಾರ್ ಮಾಡೋಣ ಅಂದ್ರೆ ಅದು ಈ ಸಾರಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ. ಯಾಕೆ ಸುಮ್ನೆ ಖರ್ಚು? ಬೇಡ, ಅದೆಲ್ಲ ಹಾಕದೇ ಬೇಕಾಗಿಲ್ಲ. ಸ್ವಲ್ಪ ಮಸಾಲೆ ಧನಿಯಾ ಹುಡಿ ಹಾಕ್ತೀನಿ, ಅದೇ ರುಚಿ ಚೆನ್ನಾಗಿರುತ್ತೆ. ಹಳೆ ಎಣ್ಣೆನ ಉಯ್ದು ಒಗ್ಗರಣೆ ಕೊಟ್ಲು. ವಾಸನೆ ತುಂಬಾ ವ್ಯತ್ಯಾಸವಾಗಿ ಬಂತು. ಅಯ್ಯೋ, ಈ ಹಳೆ ಎಣ್ಣೆ ಹಾಕಿದ್ರಿಂದ ಯಾಕೋ ಒಂಥರ ವಾಸನೆ ಬರ್ತಾ ಇದೆ. ಸರಿ, ಪರವಾಗಿಲ್ಲ, ಅದು ಕುದಿ ಬಂದ್ರೆ ಸರಿಯಾಗುತ್ತೆ. ಸಾರು ಕುದಿತಾ ಇತ್ತು. ಹೊರಗಡೆಯಿಂದ ಸುಬ್ಬಯ್ಯನ ಧ್ವನಿ ಕೇಳಿಸ್ತು. ಕನಕ, ಸಾರು ಆಯ್ತಾ? ನಂಗೆ ತುಂಬಾ ಹಸಿವಾಗ್ತಿದೆ. ಆಗ್ತಾ ಇದೆ, ಇನ್ನೊಂದು 5 ನಿಮಿಷ ರೀ. ನಿಲ್ಲು, ಒಂದು ಶುಭವಾರ್ತೆ ಹೇಳ್ತೀನಿ. ಪಟ್ನದಿಂದ ನನ್ನ ಗೆಳೆಯ ರಾಮರಾಜ ಬಂದಿದ್ದಾನೆ, ಇವಾಗಷ್ಟೇ ಬಂದಿದ್ದು. ಅದನ್ನು ಕೇಳಿ ಕನಕ ಹೃದಯ ನಿಂತೋಯ್ತು. ರಾಮರಾಜ ಅಣ್ಣನ ಇವಾಗ ಬಂದಿದ್ದಾ? ಹೌದು, ಅವನಿಗೆ ಮೀನ್ ಸಾರು ಅಂದ್ರೆ ತುಂಬಾ ಇಷ್ಟ. ಇವತ್ತು ನಾವು 3 ಜನ ಸೇರಿ ಹಬ್ಬ ಮಾಡೋಣ, ಚೆನ್ನಾಗ್ ಮಾಡು. ಕನಕ ಅವಳ ಮನಸ್ಸಿನೊಳಗಡೆ, ಅಯ್ಯೋ, ಇಬ್ರಿಗೆ ಅಂತ ನಾನು ಸ್ವಲ್ಪನೇ ಮಸಾಲೆ ಎಲ್ಲ ಹಾಕಿ ಹುಳಿ ಎಲ್ಲ ಸ್ವಲ್ಪ ಕಡಿಮೆ ಹಾಕಿ ಸಾರ್ ಮಾಡಿದ್ದು. ಇವಾಗ ನೋಡಿದ್ರೆ ಆ ರಾಮರಾಜ್ ಕೂಡ ಬಂದಿದಾರಾ? ಇವಾಗ ಏನಪ್ಪ ಮಾಡೋದು? ನಮ್ಮಿಬ್ರಿಗೆ ಅಂತ ಮಾಡಿದ್ದು. ಇವಾಗ ಇದರಲ್ಲಿ ನೀರ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಛೇ, ಬೆಳಿಗ್ಗೆ ಮತ್ತೆ ಹೊಸ ಸಾರ್ ಮಾಡ್ಬೇಕಲ್ವಾ? ಅವಳು ಕುದಿತಾ ಇದ್ದ ಸಾರನ್ನ ನೋಡಿ, ಅಯ್ಯೋ, ಈ ಸ್ವಲ್ಪ ಇರುವ ಮೀನ್ ಸಾರ್ನ 3 ಜನಕ್ಕೆ ಹೇಗೆ ಹಂಚೋದು? ಸ್ವಲ್ಪ ಉಯ್ದ್ರೇನೆ ಎಲ್ಲ ಖಾಲಿಯಾಗ್ಬಿಡುತ್ತೆ. ಅವಳ ಕಣ್ಣು ನೀರಿನ ಬಿಂದಿಗೆಯ ಮೇಲೆ ಬಿತ್ತು. ಇದೇ ಸರಿಯಾದ ಉಪಾಯ. ಸಾರು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನಕ್ಕಾಗಲ್ಲ. ನೀರ್ ರೀತಿ ಇದ್ರೆ ಚೆನ್ನಾಗಿ ತಿನ್ಬೋದು. ಅವಳು ತಕ್ಷಣ 2 ಚೆಂಬು ನೀರನ್ನ ತೆಗೆದು ಕುದಿತಾ ಇದ್ದ ಸಾರಿನಲ್ಲಿ ಹುಯ್ದ್ಲು.
ಬಾ, ಇವಾಗ ಪಾತ್ರೆ ತುಂಬಿದೆ. ನೋಡಿದ್ರೆ ಸಾರು ಕೂಡ ತುಂಬಾ ಇರುವ ರೀತಿ ಕಾಣಿಸ್ತಾ ಇದೆ. ಇವಾಗ 3 ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಅಯ್ಯೋ, ಉಪ್ಪು ಖಾರ ಕಡಿಮೆ ಆಗ್ಬೋದಾ? ಇಲ್ಲ ಇಲ್ಲ, ಪಕ್ಕದಲ್ಲೇ ಊಟ ಮಾಡುವಾಗ ಸ್ವಲ್ಪ ಉಪ್ಪಿಟ್ಕೊಂಡ್ರೆ ಸರಿಯಾಗುತ್ತೆ. ಅಯ್ಯೋ, ಆರೋಗ್ಯಕ್ಕೆ ಉಪ್ಪು ಕಡಿಮೆ ತಿನ್ನದೆ ಒಳ್ಳೇದಲ್ವಾ? ಅಡಿಗೆ ತಯಾರಾಯ್ತು. ಸುಬ್ಬಯ್ಯ ರಾಮಯ್ಯ ಇಬ್ರು ಬಂದು ಒಳಗಡೆ ಕೂತ್ಕೊಂಡ್ರು. ಆವಾಗ ಕನಕ ಅನ್ನ ತಗೊಂಡ್ ಬಂದ್ಲು. ಕನಕ, ಬಾ ಬಾ, ಮೊದ್ಲು ಬಡ್ಸು. ನನ್ನ ಹೆಂಡತಿಯ ಅಡಿಗೆ ಬಗ್ಗೆ ನಿಮಗೆ ಹೇಳಿದೀನಲ್ವಾ? ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಇವತ್ತು ಅಡಿಗೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ನೋಡು. ನನ್ನ ತಂಗಿಯ ಕೈ ರುಚಿ ಅಡಿಗೆ ತಿನ್ಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೀನಿ. ಇವತ್ತೇ ಸಾಧ್ಯ ಆಗಿದ್ದು. ಕನಕ ಸ್ವಲ್ಪ ಭಯದಿಂದಾನೆ ಬಡಿಸ್ತೀನಿ ರೀ, ನೀವು ಇಬ್ರು ಮೊದ್ಲು ಊಟ ಮಾಡಿ. ಹಾಗಂತ ಅನ್ನನ ಹಾಕಿ ಆಮೇಲೆ ಮೀನ್ ಸಾರು ಪಾತ್ರೆನ ತಗೊಂಡ್ ಬಂದು ಮುಂದೆ ಇಟ್ಲು. ಸುಬ್ಬಯ್ಯ ಆ ಮೀನ್ ಸಾರನ್ನ ನೋಡಿ ಸಂತೋಷದಿಂದ, ಕನಕ, ಏನೇ ಇದು ಸಾರು ಇಷ್ಟೊಂದು ಕೆಂಪಾಗಿದೆ? ಎಣ್ಣೆ ತೇಲ್ತಾ ಇರ್ಬೇಕು ಅಂತ ಹೇಳ್ದೆ ಅಲ್ವಾ? ಇದರಲ್ಲಿ ಎಣ್ಣೆನೇ ಕಾಣ್ತಾ ಇಲ್ಲ. ಅಯ್ಯೋ, ಏನ್ರಿ, ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಅದು ಮಾತ್ರನಾ, ನಿಮ್ಮ ಈ ವಯಸ್ಸಲ್ಲಿ ಎಣ್ಣೆ ಜಾಸ್ತಿ ಉಯ್ಕೊಂಡ್ರೆ ಕೊಲೆಸ್ಟ್ರಾಲ್ ಬರುತ್ತೆ. ಕೊಲೆಸ್ಟ್ರಾಲ್ ಆರೋಗ್ಯಕ್ಕೆ ಒಳ್ಳೇದು ಅಂತೀರಾ? ಮೀನಲ್ಲಿರುವ ಕೊಬ್ಬೆಲ್ಲ ಕರಗಿ ಎಣ್ಣೆ ಆಗುತ್ತೆ, ಅದೇ ಸಾಕು ರೀ. ಪರವಾಗಿಲ್ಲ ತಂಗಿಯಮ್ಮ, ಸುಬ್ಬಾರಾವ್ ಆರೋಗ್ಯ ಮುಖ್ಯ ಅಲ್ವಾ? ಸರಿ, ಆದ್ರೆ ವಾಸನೆ ಏನು ಯಾಕೋ ಒಂಥರ ಬರ್ತಾ ಇದೆ, ಚೆನ್ನಾಗಿಲ್ಲ. ಓ ಅದರಿ, ನಾನು ಅಡಿಗೆ ಮಾಡುವಾಗ ಕಿಟಕಿ ಎಲ್ಲ ತೆಗ್ದಿಟ್ಟಿದ್ದೆ ಅಲ್ವಾ, ವಾಸನೆ ಎಲ್ಲ ಹೋಗಿರ್ಬೋದು. ತಿಂದು ನೋಡಿ, ರುಚಿ ಚೆನ್ನಾಗಿರುತ್ತೆ. ಕನಕ ಆ ಸಾರನ್ನ ಹುಯ್ದಾಗ ಅದು ನೀರು ತರ ಅಲ್ಲಿಯಲ್ಲಿ ಓಡ್ತಾ ಇತ್ತು. ಒಂದು ಪೀಸ್ ಕೂಡ ಬೀಳಲೇ ಇಲ್ಲ. ಏನೇ, ನಾನು ನಿಂಗೆ ಮೀನ್ ಸಾರು ಮಾಡು ಅಂದ್ರೆ ರಸಂ ರೀತಿ ಮಾಡಿಟ್ಟಿದೀಯಾ? ಇದ್ರಲ್ಲಿ ಬರೀ ನೀರೇ ಇದೆ. ಅದೆಲ್ಲ ಏನು ಇಲ್ಲ ರೀ, ಮೀನ್ ಸಾರು ನೀರಾಗಿ ಮಾಡಿದ್ರೇನೆ ರುಚಿ ಚೆನ್ನಾಗಿರುತ್ತೆ. ಮೊದ್ಲು ತಿಂದು ನೋಡ್ರಿ, ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ಸುಬ್ಬಯ್ಯ ರಾಮಯ್ಯ ಇಬ್ರು ಸ್ವಲ್ಪ ಸಂದೇಹದಿಂದಾನೆ ಒಂದ್ ತುತ್ತು ತಿಂದ್ರು. ಅಷ್ಟೇ, ತಕ್ಷಣ ಅವರಿಬ್ರು ಮುಖಾನು ಬಾಡಿ ಹೋಯ್ತು. ರಾಮಯ್ಯನಿಗೆ ಏನ್ ಹೇಳೋದು ಅಂತಾನೂ ಅರ್ಥ ಆಗ್ಲಿಲ್ಲ. ಆದ್ರೆ ಸುಬ್ಬಯ್ಯ ಬಾಯಲ್ಲಿ ಹಾಕೊಂಡ ಅನ್ನನ ಉಗ್ದು, ಛೀ, ಥೂ, ಏ ಕನಕ, ಏನೇ ಇದು? ಕನಕ ಸ್ವಲ್ಪ ಹೆದರ್ಕೊಂಡೆ, ಯಾಕೆ ರೀ? ಏನಾಯ್ತು ಅಂತ ನನ್ನನ್ನೇ ಕೇಳ್ತೀಯಾ? ಇದು ಮೀನ್ ಸಾರ, ಮೀನು ತೊಳೆದಿದ ನೀರ? ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ವಲ್ಲೇ? ಇದನ್ನ ತಿಂದ್ರೆ ವಾಂತಿನೇ ಬರೋದು. ಹೌದು, ಏನಿದು ಕೆಟ್ಟ ವಾಸನೆ? ಏನಾಕಿಯ ಮಾಡಿದ್ದು ಈ ಸಾರ್ನ? ರೀ, ಯಾಕೆ ರೀ ಹಾಗೆಲ್ಲ ಹೇಳ್ತಾ ಇದ್ದೀರಾ? ನಿಮ್ಮ ನಾಲಿಗೇನಾದ್ರೂ ಸತ್ತೋಗಿರ್ಬೋದು. ನಾನು ಚೆನ್ನಾಗಿನೇ ಮಾಡಿದ್ದೀನಿ. ನಿಮ್ಮ ನಾಲ್ಗೆ ಏನೋ ಆಗಿದೆ. ರಾಮರವಣ್ಣ, ನೀವ್ ಹೇಳಿ, ಸಾರ್ ಚೆನ್ನಾಗಿಲ್ವಾ? ರಾಮಯ್ಯ ತಕ್ಷಣ ನೀರನ್ನ ಕುಡ್ದು, ತಂಗಿ, ಸ್ವಲ್ಪ ಏನೋ ಪರವಾಗಿಲ್ಲ, ಚೆನ್ನಾಗಿದೆ. ಏನೋ ಎಣ್ಣೆ ವಾಸನೆ ಮಾತ್ರ ಕೆಟ್ಟದಾಗಿ ಬರ್ತಾ ಇದೆ. ಬಂದವರು ಮನೆಗೆ ಹಾಗೇನೆ ಹೇಳ್ತಾರೆ. ನಿಜ ಹೇಳು, ಏನಾಕಿ ಮಾಡಿದ್ದು? ಆ ಹಳೆ ಎಣ್ಣೆನ ಹಾಕ್ದ ನೀನು? ಕನಕ ಸ್ವಲ್ಪ ಬೇಜಾರಿಂದ, ಆ ಪಾತ್ರೆನ ಖಾಲಿ ಮಾಡಕ್ಕೆ ಇಷ್ಟ ಆಗದೆ ಆ ಹಳೆ ಎಣ್ಣೆನೇ ಉಯ್ದೇರಿ, ಅದಕ್ಕೆ ವಾಸನೆ ಯಾಕೋ ಒಂಥರ ಇದೆ. ಸರಿ, ನಿಂಬೆ ಹುಳಿನ ಹಾಕ್ಲಿಲ್ವಾ? ರೀ, ಹುಳಿನ ಹಾಕಿದೀನಿ. ಅದು ಕೂಡ ಸ್ವಂತದವ್ರು ಬಂದಿದಾರಲ್ವಾ, ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಅಂತಾನೆ ಕಡಿಮೆ ಹಾಕ್ದೆ. ಏನೇ ನೀನು ಹೇಳ್ತಾ ಇದ್ದೀಯಾ? ಸ್ವಲ್ಪ ನೀರ ಹಾಕಿದೀಯಾ? ಇಡೀ ಗಂಗಾ ನದಿಯನ್ನೇ ಇದರಲ್ಲಿ ಕಲಬೆರಕೆ ಮಾಡಿದೀಯಾ? ಜಿಪುಣತನದಿಂದ ಈ ಅಡುಗೆಯನ್ನು ನಾಯಿ ಕೂಡ ತಿನ್ನದಿಲ್ಲ. ರೀ, ಹಣವನ್ನು ಉಳಿತಾಯ ಮಾಡೋಣ ಅಂತ. ಏನು ಇದು ಉಳಿತಾಯನ? 500 ರೂಪಾಯಿ ಕೊಟ್ಟು ಮೀನ್ ತಂದು 50 ರೂಪಾಯಿ ಎಣ್ಣೆ, 10 ರೂಪಾಯಿ ಹುಳಿ ನಷ್ಟ ಆಗುತ್ತೆ ಅಂತ ಈ ರೀತಿ ಸಾರ್ ಮಾಡಿ ಇಟ್ಟಿದೀಯಲ್ಲ, ಇದು ನಿಜವಾಗ್ಲೂ ಯಾರು ತಿಂತಾರೆ? ನಾವು ತಿನ್ನದಿಲ್ಲ, ಬಂದ ಅತಿಥಿಗಳು ತಿನ್ನದಿಲ್ಲ. ಇವಾಗ ಕೆಳಗೆ ಚೆಲ್ಲಿದ್ರೆ ವ್ಯರ್ಥ ಆಗಲ್ವಾ? ಸುಬ್ಬಯ್ಯ ಕೋಪದಿಂದ ಅಡಿಗೆ ಮನೆಯೊಳಗಡೆ ಹೋಗಿ ಆ ಮೀನ್ ಸಾರು ಪಾತ್ರೆನ ಹೊರಗಡೆ ತಗೊಂಡ್ ಬಂದ. ರಾಮಯ್ಯ ಬೇಡ ಅಂದ್ರೂ ಕೂಡ ಕೇಳಲಿಲ್ಲ. ನೋಡು ಕನಕ, ಇವಾಗ ಈ ಸಾರ್ನ ನೀನ್ ತಿಂತೀಯ, ಒಂದ್ ತುತ್ತು ತಿನ್ನೋಡು, ನನ್ ಕಷ್ಟ ನಿನಗೆ ಗೊತ್ತಾಗುತ್ತೆ. ಕನಕ ಅವಳು ಮಾಡಿದ ಮೀನ್ ಸಾರಲ್ಲಿ ಸ್ವಲ್ಪ ತಿನ್ನೋಡದ್ಲು. ಅಷ್ಟೇ, ಅವಳಿಗೆ ವಾಂತಿ ಬರೋ ತರನೇ ಇತ್ತು. ಆ ಎಣ್ಣೆಯ ಜಿಡ್ಡು ವಾಸನೆ ತುಂಬಾನೇ ಬರ್ತಿತ್ತು. ಅಯ್ಯೋ, ಈ ಎಣ್ಣೆ ಇಷ್ಟೊಂದು ವಾಸನೆ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗಿಲ್ಲ ರೀ. ಅವಾಗ ವಾಸನೆ ಇಷ್ಟೊಂದು ಇರ್ಲಿಲ್ಲ, ದಿಕ್ಕೇನೆ ಹಾಕಿದು ರೀ. ಅಯ್ಯೋ, ನಿಜವಾಗ್ಲೂ ಇದು ಚೆನ್ನಾಗೇ ಇಲ್ಲ. ನೋಡ್ದಾ, ನೀನ್ ಮಾಡಿದ ಅಡಿಗೆ ನಿನಗೇನೆ ಇಷ್ಟ ಆಗೋದಿಲ್ಲ. ಹಾಗಾದ್ರೆ ನಮಗೆ ಮಾತ್ರ ಹೇಗೆ ಇಷ್ಟ ಆಗುತ್ತೆ? ಇವತ್ತು ನನ್ ಗೆಳೆಯನ ಮುಂದೇನೆ ನಿನ್ನ ಜಿಪುಣತನದಿಂದ ನನ್ ಮರ್ಯಾದೆ ತೆಗೆದುಬಿಟ್ಟೆ. ಸುಬ್ಬಯ್ಯ ಆ ಎಲ್ಲ ಮೀನ್ಸಾರನ್ನ ತಗೊಂಡು ಹೋಗಿ ತೋಟದಲ್ಲಿರುವ ಒಂದು ಮರದ ಕೆಳಗಡೆ ಹುಯ್ದ. ಆವಾಗ ಕನಕ ಅದನ್ನ ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ರೀ ಅದನ್ನ ಬಿಸಾಕಿದ್ರಿ? ಅದರಲ್ಲಿರುವ ಮೀನನ್ನಾದ್ರೂ ತೆಗ್ದಿಡ್ಬೋದಾಗಿತ್ತು. ಯಾಕೆ ರೀ ಇದನ್ನೆಲ್ಲ ವ್ಯರ್ಥ ಮಾಡಿದ್ರಿ? 500 ರೂಪಾಯಿ ಸುಮ್ಮನೆ ಹೋಯ್ತಲ್ವಾ? ನಾನು ಎಲ್ಲವನ್ನೂ ವ್ಯರ್ಥ ಮಾಡಿದ್ದ. ನೀನೇ ಕಣೆ ಸರಿಯಾಗಿ
ಯಾವ ವಸ್ತುಗಳನ್ನ ಕೂಡ ಹಾಕದೆ ಜಿಪುಣತನದಿಂದ ಅದಾಕಿದ್ರೆ ಜಾಸ್ತಿ ಆಗುತ್ತೆ, ಇದಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಕಡಿಮೆ ವಸ್ತುಗಳನ್ನ ಉಪಯೋಗ ಮಾಡಿ ನೀನೇ ಇವಾಗ ಹಾಳು ಮಾಡಿದ್ದು. ಅತಿ ಆಸೆ ಗತಿ ಕೇಡು ಅಂತ ದೊಡ್ಡವರು ಹೇಳಿದ್ದು ಸುಮ್ನೆನಾ? ಇವಾಗ್ಲಾದ್ರೂ ಅರ್ಥ ಆಯ್ತಾ? ಹೀಗೆ ಸುಬ್ಬಯ್ಯ ಹೇಳಿದ್ದು ಕೂಡ ನಿಜಾನೇ. ನೀವು ತುಂಬಾ ಹಣ ಕೊಟ್ಟು ರೇಷ್ಮೆ ಸೀರೆನ ತಗೋತೀರಾ, ಅದಕ್ಕೆ ಕಡಿಮೆ ಬೆಲೆ ಇರುವ ಸಾಬೂನನ್ನು ಹಾಕಿ ಹೊಗೆದ್ರೆ ಅದು ಹೇಗೆ ಹಾಳಾಗುತ್ತೋ ಹಾಗೇನೆ ಅದಕ್ಕ ಹಣ ಕೊಟ್ಟು ತಗೊಂಬಂದಿರುವ ಈ ಮೀನನ್ನು ನೀವು ಸರಿಯಾದ ವಸ್ತುಗಳು ಹಾಕದೆ ಈ ರೀತಿ ಹಾಳು ಮಾಡ್ಬಿಟ್ರಿ. ನಿಜಾನೇ ಅಣ್ಣ ನೀವು ಹೇಳೋದು. ನಾನು 50 ರೂಪಾಯಿ ಎಣ್ಣೆ, ಒಂದು ನಿಂಬೆ ಹುಳಿ ಹೋಗುತ್ತೆ ಅಂತ 100 ರೂಪಾಯಿ ಕೊಟ್ಟು ತಂದಂತಹ ಮೀನಿನ ಬೆಲೆಯನ್ನೇ ಮರೆತು ಈ ರೀತಿ ಮಾಡ್ಬಿಟ್ಟೆ. ನನ್ನ ಕ್ಷಮಿಸಿ ಅಣ್ಣ. ಆಮೇಲೆ ಕೇಳು. ಇವಾಗ ನಮಗೆ ತುಂಬಾ ಹಸಿವಾಗ್ತಿದೆ, ಬೇಗ ಹೋಗಿ ಏನಾದ್ರೂ ಅಡಿಗೆ ಮಾಡಿ ಬಿಸಿ ಬಿಸಿ ಊಟ ಕೊಡು. ಸರಿ ರೀ, ಇವಾಗ್ಲೇ ಹೋಗಿ ಒಳ್ಳೆ ವಸ್ತುಗಳನ್ನ ಉಪಯೋಗ ಮಾಡಿ ನಿಮಗೆ ಅಡಿಗೆ ಮಾಡಿ ಕೊಡ್ತೀನಿ. ನನ್ನ ಕ್ಷಮಿಸಿರಿ, ಇನ್ ಮುಂದೆ ಹೀಗೆ ಮಾಡಲ್ಲ. ನಿಜಾನೇನಾ? ಇಲ್ಲದಿದ್ರೆ ಅದ್ರಲ್ಲೂ ಕೂಡ ಏನಾದ್ರೂ ಕಲಬೆರಕೆ ಮಾಡ್ತೀಯಾ? ಅಯ್ಯೋ ಇಲ್ಲ ರೀ, ಒಳ್ಳೆ ತುಪ್ಪನೇ, ಬನ್ರಿ ಮಾಡ್ಕೊಡ್ತೀನಿ. ಕನಕಾಗೆ ಅವಳು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು. 10 ರೂಪಾಯಿ ಖರ್ಚಿಗೆ ಅವಳು ಕಷ್ಟಪಟ್ಟಿದ್ರಿಂದ ಈ ದಿನ ಅವಳಿಗೆ ತುಂಬಾ ದೊಡ್ಡ ನಷ್ಟನೇ ಆಗಿತ್ತು. ಹೀಗಿರುವಾಗ 1 ವಾರದ ನಂತರ ಸುಬ್ಬಯ್ಯ ಪುನಃ ಒಂದು ಮೀನನ್ನ ತಗೊಂಡ್ ಬಂದ. ಈ ಸಲ ಖರ್ಚಿಗೋಸ್ಕರ ಯೋಚನೆ ಮಾಡದೆ ಅದ್ಭುತವಾದ ಮೀನ್ಸಾರನ್ನ ಮಾಡಿಕೊಟ್ಲು ಕನಕ. ಜಿಪುಣತನ ಇದ್ರೆ ತುಂಬಾ ನಷ್ಟ ಬರುತ್ತೆ ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಜಿಪುಣತನದಿಂದ ನಮಗೆ ನಷ್ಟನೇ ಜಾಸ್ತಿಯಾಗಿ ಆಗೋದು. ಜಿಪುಣತನದಿಂದ ಯಾವಾಗಲೂ ಲಾಭ ಅಂತೂ ಬರೋದೇ ಇಲ್ಲ. ನಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು ಹಣನ ಉಳಿತಾಯ ಮಾಡಿ ಅದನ್ನ ಜೋಪಾನವಾಗಿ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಲಾಭನೂ ನಮಗೆ ಸಿಗೋದಿಲ್ಲ.